ಬೃಂದಾವನ ಸೀರಿಯಲ್. ಆಕಾಶ್ ಮಾತಿನಿಂದ ಖುಷಿಯಾದ ಅಪ್ಪಣ್ಣ. ಪುಷ್ಪ ಯೋಚನೆ ಏನು? ಆಕಾಶ್ ಅಂದರೆ ಅವನ ಮನೆಯಲ್ಲಿ ಎಲ್ಲರಿಗೂ ಪ್ರಾಣ, ಅಂಥದ್ರಲ್ಲಿ ಅವರಿಗೆ ನೋವಾಗಿದರೆ ಅಂತ ಹೇಳಿ ಆ ಮನೆಯಲ್ಲಿರೋ ಎಲ್ಲರನ್ನು ನೋಯಿಸ್ಲಿ ಅಂತ ಪುಷ್ಪ ಯೋಚನೆ ಮಾಡ್ತಾ ಇರ್ತಾಳೆ. ಅವಳು ಮಲ್ಲಿ ಜೊತೆ ಮಾತಾಡ್ತಾ ಇರ್ತಾಳೆ. ನಾನು ಏನು ಮಾಡಲಿ ಏನು ಹೇಳಲಿ ಅಂತಾನೆ ಅವಳಿಗೆ ಅರ್ಥ ಆಗ್ತಾ ಇರೋದಿಲ್ಲ. ಹೀಗಿರುವಾಗ ಮಲ್ಲಿ ಅದಕ್ಕೊಂದು ಪರಿಹಾರ ಹೇಳುತ್ತಾಳೆ. ನೀವು ಆಕಾಶ್ ಅವರು ಹುಷಾರಾಗಿದ್ದಾರೆ ಎಂದು ಹೇಳುತ್ತಾಳೆ. ಆದರೆ ಇವಳು ಸುಳ್ಳು ಹೇಳೋಕೆ ರೆಡಿ ಇರೋದಿಲ್ಲ. ಅವಳು ಬೇಕು ಎಂದೇ ತುಂಬ ಮುಚ್ಚಿಡಲು ಪ್ರಯತ್ನ ಮಾಡುತ್ತಾ ಇರುತ್ತಾಳೆ. ನಾನು ಯಾವತ್ತೂ ಸುಳ್ಳು ಹೇಳೋದಿಲ್ಲ ಮಲ್ಲಿ, ಆದರೆ ಮನೆಯವರುಗಳಿಗೆ ಬೇಸರ ಆಗಬಾರದು ಎಂದು ಹೇಳುತ್ತಾ ಇರುತ್ತಾಳೆ. ಆ ನಂತರ ಇತ್ತ ಅಪ್ಪಣ್ಣ ಮಂಚದ ಮೇಲೆ ಮಲಗಿರುತ್ತಾನೆ. ಅವನ ಬಗ್ಗೆ ಯೋಚನೆ ಮಾಡೋದು ಏನೋ ಒಂದು ಮಾಡುತ್ತಾ ಮೊಬೈಲ್ ಹಿಡಿದು ಮಲಗಿರುತ್ತಾನೆ. ಆಗ ಆಕಾಶ ಅತ್ತ ನಡೆದುಕೊಂಡು ಬರುತ್ತಾನೆ. ಅವನು ಸರಾಗವಾಗಿ ನಡೆದುಕೊಂಡು ಬರುತ್ತಾನೆ. ಅವನನ್ನು ಕಂಡು ಅಪ್ಪಣ್ಣನಿಗೆ ಅನುಮಾನ ಬರುತ್ತದೆ. ಆಕಾಶ್ ಸುಳ್ಳು ಹೇಳಿದ್ದಾರೆ ಅವನಿಗೆ ಅರ್ಥ ಆಗುತ್ತದೆ. ಆದರೂ ಅವನ ಹತ್ತಿರವೇ ಕೇಳಲು ಮುಂದಾಗುತ್ತಾನೆ. ಆಕಾಶಪ್ಪ, ನೀವು ಕಾಲು ನೋವು ಕಮ್ಮಿ ಆಯ್ತಾ ಅಂತ ಕೇಳ್ತಾನೆ. ಆಗ ಆಕಾಶ್ ಶಾಕ್ ಆಗುತ್ತಾನೆ. ಅರೆ, ನಾನು ನಾಟಕ ಮಾಡೋದನ್ನು ಮರೆತು ಬಿಟ್ಟ ಅಂತ ಅವನಿಗೆ ಅನಿಸಿ ಮತ್ತೆ ಸುಳ್ಳು ಹೇಳುತ್ತಾನೆ. ಇಲ್ಲ, ನನ್ನ ಕಾಲು ನೋವು ಇನ್ನೂ ನೋವಿದೆ ಅಪ್ಪಣ್ಣ ಎನ್ನುತ್ತಾ ಕುಂಟುತ್ತಾನೆ. ಹೀಗಿರುವಾಗ ಇವನು ಮಾಡಿದ್ದು ನಾಟಕ ಅನ್ನೋದು ಇವನಿಗೆ ಪಕ್ಕ ಆಗಿರುತ್ತದೆ. ಯಾಕೆ ಆಕಾಶಪ್ಪ ಈ ರೀತಿ ತೊಂದರೆ ತಗೊಂಡು ನಾಟಕ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಆಗ ಆಕಾಶ್ ನಿಜವಾದ ಕಾರಣ ಹೇಳೋಕೆ ಮನಸ್ಸು ಮಾಡೋದಿಲ್ಲ. ಆದರೂ ಅವನ ಒತ್ತಾಯಕ್ಕೆ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳುತ್ತಾನೆ. ಆಗ ಅವನು ಹೇಳ್ತಾನೆ, ನಾನು ಇದನ್ನೆಲ್ಲ ಮಾಡ್ತಾ ಇರೋದು ಪುಷ್ಪಳಿಗಾಗಿ. ಈ ಮಾತನ್ನು ಕೇಳಿ ಅಪ್ಪಣ್ಣಿಗೆ ಆಶ್ಚರ್ಯವಾಗುತ್ತದೆ. ಅರೆ, ಏನಿದು ಎಂದು ಅವನು ಕೇಳ್ತಾನೆ. ಆಗ ಇವನು ಹೇಳ್ತಾನೆ, ಹೌದು, ನಾನು ಮನೆಗೆ ಹೋಗೋಣ ಅಂದ ತಕ್ಷಣ ಅವರು ಹೊರಡೋಕೆ ಸಿದ್ಧರಾಗ್ಬಿಟ್ರು. ಆದರೆ ಅವರಿಗೆ ಇಲ್ಲೇ ಇರುವ ಮನಸ್ಸಿತ್ತು ಎಂದು ಹೇಳುತ್ತಾರೆ. ಅವರ ಆಸೆ ಈಡೇರಿಸುವ ಸಲುವಾಗಿ ನಾನು ಈ ರೀತಿ ಮಾಡಿದೆ, ಮತ್ತೇನು ಇಲ್ಲ ಎಂದು ಹೇಳುತ್ತಾರೆ. ಆಗ ಅಪ್ಪಣ್ಣನಿಗೆ ತುಂಬ ಸಂತೋಷ ಆಗುತ್ತದೆ. ನನ್ನ ತಂಗಿಗಾಗಿ ಇವರೆಲ್ಲ ಅಷ್ಟೆಲ್ಲ ಕಷ್ಟ ಮಾಡ್ತಾ ಇದ್ದಾರಲ್ಲ ಎಂದು ಅಂದುಕೊಳ್ಳುತ್ತಾನೆ. ನೀವು ಈ ಸತ್ಯವನ್ನು ಅವಳಿಗೆ ಹೇಳಬೇಡಿ, ಆಮೇಲೆ ಅವರು ನೊಂದುಕೊಳ್ಳುತ್ತಾರೆ. ಖುಷಿಯಾಗಲಿ ಅಥವಾ ದುಃಖ ಆಗಲಿ ಅವರ ಕಣ್ಣಲ್ಲಿ ಮಾತ್ರ ನೀರು ಬರಲೇಬಾರದು ಅಂತ ಹೇಳುತ್ತಾನೆ. ಆ ಮಾತಿನಿಂದ ಅಪ್ಪಣ್ಣನಿಗೆ ಎಷ್ಟು ಖುಷಿಯಾಗುತ್ತದೆ. ತನ್ನ ತಂಗಿನ ಇವರಿಗಿಂತ ಯಾರು ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯವಿಲ್ಲ ಎಂದುಕೊಳ್ಳುತ್ತಾರೆ. ಬೃಂದಾವನ ಇಂದು ತುಂಬು ಕುಟುಂಬದ ಮನೆತನದ ಕತೆ. ಆಕಾಶ್ ಹಾಗೂ ಪುಷ್ಪ ಇಬ್ಬರು ಹೊಸದಾಗಿ ಮದುವೆಯಾಗಿದ್ದ ಜೋಡಿ. ಆಕಾಶ್ ಜೀವನದಲ್ಲಿ ಏನಾಗುತ್ತದೆ ಎಂಬುದನ್ನು ಈ ಧಾರಾವಾಹಿ ಪ್ರಸಾರ ಮಾಡಲಾಗುತ್ತಿದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.